ಹಾಯ್ ಹಲೋ ಫ್ರಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲೈಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕಾರಿಂದ. ಸೊ ನನ್ನ ತಂಗಿ, ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನಮ್ಮ ಹಸ್ಬೆಂಡು, ಸೊ ನಮ್ಮ ಪಾಪು ಎಲ್ಲ ಹೊರಟಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಾವು ನಮ್ಮ ಪಾಪುಗೆ ಮುಡಿ ಕೊಡಬೇಕಾಗಿತ್ತು. ಇದು 2ನೇ ಸಲ ಮುಡಿ ಕೊಡ್ತಾ ಇರೋದು. ಸೊ ನನ್ನ ಮನೆಯಲ್ಲೇ ಲಾಗ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಮನೇಲಿ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಗಡಿಬಿಡಿ ಆಯಿತು, ಹಾಗಾಗಿ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗೆ ಆನ್ ದ ವೇ ಲಾಗ್ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ನಾವು ಹೊರಟ್ವಿ. ಸೊ ಒಂದು ಸಲ ನಾವು ಆಲ್ರೆಡಿ ಧರ್ಮಸ್ಥಳಕ್ಕೆ ಮುಡಿ ಕೊಟ್ಟಿದ್ದೀವಿ, ಇನ್ನೂ ಒಂದು ಸಲ ನಮ್ಮ ಮನೆಯವ್ರದ್ದು ರಂಗನಾಥ ಸ್ವಾಮಿ, ಸೊ ಅಲ್ಲಿಗೂ ಒಂದು ಸಲ ಕೊಡಬೇಕಲ್ವಾ, ಹಾಗಾಗಿ ಮುಡಿ ಕೊಡೋಕ್ಕೆ ಹೊರಟ್ವಿ. ಅದಾದಮೇಲೆ ಆನ್ ದ ವೇ ನಾವು ಟಿಫನಿಗೆ ಸ್ಟಾಪ್ ಮಾಡಿದ್ವಿ. ಸೊ ನಾವು ಎಲ್ಲೇ ಟಿಫನ್ ತಿನ್ನಬೇಕಂತ ಹೇಳಿದ್ರು ಹೊರಗಡೆ ದೊಡ್ಡ ಹೋಟೆಲಲ್ಲೆಲ್ಲ ತಿನ್ನೋದೇ ಇಲ್ಲ. ಯಾಕಂದರೆ ಹೋಟೆಲಲ್ಲಿರೋ ಟೇಸ್ಟ್ಗಿಂತ ರೋಡಲ್ಲಿ ಮಾಡೋ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಹಾಗಾಗಿ ನಾವು ಯಾವಾಗ ಎಲ್ಲಿ ಜರ್ನಿ ಮಾಡಿದ್ರು ಸೊ ನಾವು ರೋಡಲ್ಲೇ ಟಿಫನ್ ಮಾಡೋದು, ತುಂಬ ಟೇಸ್ಟಾಗಿರುತ್ತೆ. ಸೊ ನಾನು ಪೂರಿ ಮತ್ತು ಒಂದು ಸಿಂಗಲ್ ಇಡ್ಲಿನ ತೊಗೊಂಡೆ. ಎಲ್ಲರೂ ಇಡ್ಲಿ ವಡೆ ಎಲ್ಲ ತೊಗೊಂಡು ತಿಂತಾಯಿದ್ರು. ನಮ್ಮ ಪಾಪನೂ ಇಡ್ಲಿ ತಿನ್ನಿಸ್ತಾ ಇದ್ವಿ ಆನ್ ದ ವೇ. ಅಲ್ಲೇ ಬೆಳಗ್ಗೆನೇ ಅಲ್ವಾ ಸೊ ಹೊರಟಿದ್ದು. ಸೊ ಅವನು ಟಿಫನ್ ಮಾಡಿರಲಿಲ್ಲ, ಎಲ್ಲರೂ ಅಲ್ಲೇ ಟಿಫನ್ ಮಾಡ್ಕೊಂಡ್ಬಿಟ್ವಿ. ಸೊ ಟಿಫನ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಅದಾದಮೇಲೆ ನಮ್ಮನೆಯವರು ಮನೆ ದೇವ್ರು ಬಂದು ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಮಂಜುನಾಥ ಸ್ವಾಮಿ. ಸೊ ಅದಕ್ಕೂ ಮುಂಚೆ ಅವರು ನಮ್ಮ ಮನೆಯಲ್ಲಿ ರಂಗನಾಥ ಸ್ವಾಮಿನ ಪೂಜೆ ಮಾಡ್ತಾಯಿದ್ರಂತೆ. ಇವಾಗ ಎಲ್ಲರೂ ರಂಗನಾಥ ಸ್ವಾಮಿನ ಶನಿವಾರ ಮಾಡ್ತಾರೆ ಅಷ್ಟೇ. ರಂಗನಾಥ ಸ್ವಾಮಿನ ಜಾಸ್ತಿ ದೇವಸ್ಥಾನಕ್ಕೆಲ್ಲ ಹೋಗೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ನಮ್ಮ ಮನೆಯವರು ಮನೆ ಮಗ ಆಗಿರೋದ್ರಿಂದ ನಮ್ಮ ಪಾಪುನು ಮನೆ ಮಗ ಆಗ್ತಾನೆ ಅಲ್ವಾ, ಯಾಕೆ ನಾವು ಹಳೆ ದೇವ್ರುಗಳನ್ನೆಲ್ಲ ಮರಿಬಾರ್ದು. ಸೊ ಹಳೆ ದೇವರು ಅದು ಫಸ್ಟಿಂದ ನಡೆಸ್ಕೊಂಬಂದಿರ್ತಾರೆ ಹಿರಿಯೂರ ಕಾಲದಿಂದ. ಸೊ ಆ ದೇವ್ರನ್ನ ಸ್ಟಾಪ್ ಮಾಡಬಾರ್ದು ಅಂತ ಹೇಳಿ ನಮ್ಮ ಮನೆಯವ್ರ ಅಜ್ಜಿ ಒಂದು ಸಲ ಹೇಳಿದ್ರು, ಏನಾದರೂ ಆಗಲಿ ಅಲ್ಲಿಗೂ ಒಂದು ಸಲ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಒಂದು ಸಲ ಮುಡಿ ಕೊಟ್ಕೊಂಡು ಬಂದ್ಬಿಡಿ ಅಂತ. ಸೊ ನಮ್ಮ ಮನೆಯವರು ಫಸ್ಟ್ ಟೈಮ್ ಹುಟ್ಟದಾಗಿಂದ ಒಂದು ಸಲನೂ ಆ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ನಮ್ಮ ಮನೆಯವರು ಹೋಗಿಲ್ಲ, ನಮ್ಮ ಮನೆಯವ್ರ ಅಪ್ಪನೂ ಹೋಗಿಲ್ಲ. ಸೊ ನಮ್ಮ ಪಾಪುನ ಕರ್ಕೊಂಡು ಹೋಗ್ತಾ ಇರೋದೇ ಫಸ್ಟ್ ಟೈಮು. ಸೊ ನಮಗೂ ಲೊಕೇಶನ್ ಎಲ್ಲ ಗೊತ್ತಿರಲಿಲ್ಲ, ಅವ್ರ ರಿಲೇಷನ್ಗೆಲ್ಲ ಕೇಳ್ಕೊಂಡು ಲೊಕೇಶನ್ ಹಾಕ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟಿದ್ದು. ಸೊ ಅದಾದಮೇಲೆ ನಾವು ಹಾಗೋ ಹೀಗೋ ಮಾಡಿ ಲೊಕೇಶನ್ ಹಾಕ್ಕೊಂಡು ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಮುಡಿ ಕೊಡಬೇಕಂತ ಏನೋ ಹೊರಟ್ವಿ ನಾವು. ಅಲ್ಲಿ ಯಾವಾಗ ಮುಡಿ ಕೊಡ್ತಾರೆ, ಹೇಗೆ ಮುಡಿ ಕೊಡ್ತಾರೆ, ಮುಡಿ ಕೊಡುವಾಗ ನಾವು ಏನೇನು ಪೂಜೆ ಸಾಮಾನು ತೊಗೊಂಡೋಗ್ಬೇಕು ನನಗೆ ಏನೂ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ಇನ್ನೊಬ್ಬರು ಪಾಪುಗೆ ಮುಡಿ ಕೊಡೋಕೆ ಅಂತ ಕರ್ಕೊಂಬಂದಿದ್ರು. ಅವ್ರಿಗೆ ಆಲ್ರೆಡಿ ಅವ್ರು ತುಂಬ ಸಲ ಬಂದಿದ್ದಾರಂತೆ ದೇವಸ್ಥಾನಕ್ಕೆ. ಸೊ ಅವರು ಏನೇನು ಪೂಜೆ ಐಟಮ್ಸ್ನ ತೊಗೊಂಡ್ರೋ ನಾವು ಅದೇ ಐಟಮ್ಸ್ನ ತೊಗೊಂಡ್ವಿ. ಅದು ಒಂದು ಟವಲ್ಲು, ಅಕ್ಕಿ, ಒಂದೆರಡು ಅಚ್ಚು ಬೆಲ್ಲ, ಈ ಥರ. ನಮಗೂ ಏನೂ ಗೊತ್ತಿರಲಿಲ್ಲ ಏನು ತೊಗೊಂಡು ಹೋಗ್ಬೇಕಂತ. ಅದಾದಮೇಲೆ ರಸಾಯನ ಮಾಡಬೇಕಿತ್ತಂತೆ. ನಾವು ಅಲ್ಲೇ ದೇವಸ್ಥಾನದಲ್ಲೇ ಒಂದು ಪ್ಲೇಟಲ್ಲಿ ಬಾಳೆಹಣ್ಣು ತೊಗೊಂಡು ಅದನ್ನು ರಸಾಯನ ಮಾಡೋಕ್ಕೆ ಅಂತಲೇ ಒಂದು ಜಾಗ ಇದೆ ದೇವಸ್ಥಾನದಲ್ಲಿ. ಸೊ ಅಲ್ಲೇ ನಾನು ರಸಾಯನ ಅಲ್ಲೇ ಮಾಡಿದೆ. ಬಾಳೆಹಣ್ಣು, ಸ್ವಲ್ಪ ತುಪ್ಪ, ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ಒಂದು ಪ್ಲೇಟಲ್ಲಿ ರಸಾಯನ ಮಾಡಿದ್ವಿ. ಯಾಕಂದರೆ ಮನೆಯಿಂದನೇ ಬೌಲ್ ತೊಗೊಂಡು ಹೋಗ್ಬೋದಾಗಿತ್ತು. ಸೊ ನಾವು ಮರ್ತೋಗ್ಬಿಟ್ವಿ. ಅದಾದಮೇಲೆ ಇದೇ ಥರ ಮಾಡ್ತಾಯಿದ್ರು, ಪ್ಲೇಟ್ ತೊಗೊಂಡು ಅಲ್ಲೇ ಪ್ಲೇಟ್ ತೊಗೊಂಡ್ವಿ. ಮುಡಿ ಕೊಡೋ ಜಾಗನೂ ನಮ್ಮಮ್ಮ ಹೋಗಿ ಅಲ್ಲಿಂದ ನೋಡ್ಕೊಂಡ್ಬಂದರು. ಸೊ ಎಲ್ಲಿ ಮುಡಿ ಕೊಡೋದು ಏನು ಅಂತ ನಮಗೂ ಗೊತ್ತಿರಲಿಲ್ಲ, ಹಾಗಾಗಿ ಓಡಾಡ್ತಾ ಇದ್ರು ಮುಡಿ ಕೊಡೋದೆಲ್ಲ. ನಮ್ಮ ಪಾಪು ತುಂಬ ಖುಷಿಯಾಗಿದ್ದ, ಅವನಿಗೆ ಏನು ಗೊತ್ತು ಮುಡಿ ಕೊಡ್ತೀವಿ ಫಸ್ಟ್. ತುಂಬ ಖುಷಿಯಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದ. ಅದಾದಮೇಲೆ ನಾವು ಪೂಜೆ, ನಮ್ಮ ಚಿಕ್ಕಮ್ಮ ಬಂದಿದ್ದು ನೋಡ್ರಿ, ನೀವು ಅಲ್ಲಿ ಕೂತಿದ್ದಾರೆ ನಮ್ಮ ಚಿಕ್ಕಮ್ಮ.
ಸೊ ಅವರನ್ನು ಮುಡಿ ಕೊಡೋಕ್ಕೆ ಅಲ್ಲೂ ಬೆಂಗಳೂರಿಗೆ ಹೊರಟಿದ್ರು ಅವರು. ಸೊ ನಾವು ದೇವಸ್ಥಾನಕ್ಕೆ ಹಾಗೆ ಕರ್ಕೊಂಡು ಹೋದ್ವಿ, ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ಮ ಜೊತೆನೇ ಮತ್ತೆ ಬೆಂಗಳೂರಿಗೆ ಹೋಗ್ಬೋದಲ್ಲ ಅಂತ ಅವರನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಪ್ರಸಾದನ ಮಾಡ್ಕೊಂಡು ದೇವ್ರನ್ನ ನೋಡ್ಬೋದು ನೀವು ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ. ಕೈ ಮುಗಿ, ಅಲ್ಲೇ ಅಲ್ಲೇ ಕೈ ಮುಗಿ. ಸೊ ಫೈನಲ್ ಆಗಿ ದೇವಸ್ಥಾನಕ್ಕೆ ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ನಾವು ಅವರು ಮುಡಿನ ತೆಗೆಸ್ಕೊಂಬನ್ನಿ ಆಮೇಲೆ ಪೂಜೆನ ಮಾಡ್ತೀನಿ ಫಸ್ಟ್ ಅಂತ ಹೇಳಿದ್ರು. ಸೊ ಹೊರಟ್ವಿ ಮುಡಿ ಕೊಟ್ಕೊಂಬರೋಣ ಅಂತ. ನಮ್ಮ ಪಾಪು ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದ. ಅವನು ಫಸ್ಟ್ 9 months ಇದ್ದಾಗ ನಾವು ಧರ್ಮಸ್ಥಳಕ್ಕೆ ಮುಡಿ ಕೊಟ್ಟಿದ್ದೆ. ಅವ್ನು ಸ್ವಲ್ಪನೂ ಹಠ ಮಾಡಿರಲಿಲ್ಲ, ತುಂಬ ಸೈಲೆಂಟಾಗಿ ಕೂತಿದ್ದ. ಬಟ್ ಈ ಸಲ ಮುಡಿ ಕೊಡುವಂತ ಹಠ ಮಾಡ್ತಿದ್ದ. ಅವನು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಹಿಂದೆ ತಂದು ಒದ್ದಾಡ್ತಿದ್ದ. ಅವ್ರ ಪಾಪ ಆದ್ರೂ ಹಾಗೆ ಇದು ಮಾಡಿ ನೀವೇ ನೋಡಿ ಎಷ್ಟೆಲ್ಲ ಸಾಹಸ ಪಟ್ಟಿದ್ದೀವಿ ಅಂತ ಅವನು ಮುಡಿ ಕೊಡೋದಕ್ಕೆ. ಗೊತ್ತಿಲ್ಲ ಅಂದ್ರೆ ಬರಲ್ಲ. ಏನು ಹಾಕಬಲ್ಲ. ಸೊ ನಾವು ಮುಡಿಯೆಲ್ಲ ಕೊಟ್ಟು ಬರೋಷ್ಟೊತ್ತಿಗೆ ಅವರು ಪೂಜೆಗೆ ಅಲಂಕಾರನ ಮಾಡ್ಕೊಂಡಿದ್ರು. ಆವಾಗಲೇ ಪೂಜೆಗೆ ಅಲಂಕಾರ ಏನು ಮಾಡ್ಕೊಂಡಿರಲಿಲ್ಲ. ಸೊ ಅದಾದಮೇಲೆ ಪೂಜೆಗೆ ಅಲಂಕಾರ ಮಾಡ್ಕೊಂಡಿದ್ರು. ಸಕ್ಕತ್ತಾಗಿ ಪೂಜೆ ನಡೀತು. ಸೊ ಪೂಜೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ನಾವು ಆಚೆ ಬಂದು ಕೂತ್ಕೊಂಡ್ವಿ. ಒಂದು 10 ನಿಮಿಷ ಆಚೆ ಕೂತ್ಕೊಂಡು ನೋಡೋಣ ಅಲ್ವಾ, ಸ್ವಲ್ಪ ಹೊತ್ತು ಆರಾಮಾಗಿ ಕೂತಿದ್ದೋಗೋಣ. ಯಾಕಂದರೆ ಬಂದಿರೋದೇ ಫಸ್ಟ್ ಟೈಮ್ ನಾವು ದೇವಸ್ಥಾನಕ್ಕೆ. ಸೊ ಅದಕ್ಕೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾವು ಆಚೆ ಕೂತ್ಕೊಂಡ್ವಿ. ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನಮಗೂ ಖುಷಿ ಆಯಿತು, ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿದ್ದು, ಅವನಿಗೆ ಮುಡಿ ಕೊಟ್ಟಿದ್ದು ಎಲ್ಲದು ತುಂಬ ಖುಷಿ ಆಯಿತು. ಅದಾದಮೇಲೆ ನಾವು ಕಾರ್ನ ತಗೊಂಡು ಹೊರಟ್ವಿ. ನೋಡು ದೊಡ್ಡ ತೆಗ್ದ ಏನವ ನಿನ್ ದೊರೆ ಹತ್ರ ನಂದೇನಿಲ್ಲಪ್ಪಿ ಬಿದ್ರೆ ಒಂದು ಕೆರಡು ಆಯ್ತದ. ಆಮೇಲೆ ಅದಕ್ಕೆಲ್ಲರೂ ಮರಿಕೊಳ್ಳೋಣ, ಅದೆಲ್ಲರೂ ಬಿಚ್ಕೊಳ್ಳೋಣ. ಅವ್ರು ಹಾಕೊಂಡಿರ್ತಾರ, ನಾವು ಹೋಗ್ತಿರ್ತೀವಿ, ಕುಂತಿರ್ಬೇಕಲ್ಲ ಅದು. ಓಡ್ಬಿಳ್ಳೆ ಹಂಗೆ ಮಂಕಣ ತಂಟಿ ಹಂಗೆ ಕೂರಿಸ್ಕ. ನಮ್ದು ಕಂಡಾರ ಗಾಡಿ ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಹೋಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್.